ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ವಂದಿಸುವಂತವನಾಗಿದ್ದೇನೆ. ಆತ್ಮೀಯ ದೇವಚಂದ್ರೆ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಪ್ರೋತ್ಸಾಹದ ಮೂಲಕವಾಗಿ ಈ ಸೇವೆ ಅತ್ಯುನ್ನತವಾಗಿ ನಮ್ಮ ರಾಜ್ಯದಲ್ಲಿ ಮಹಿಮೆಯಾಗಿ ದೇವರು ನಡೆಸ್ತಾ ಇದ್ದಾನೆ. ಇದೇ ರೀತಿಯಾದಂಥ ಪ್ರೋತ್ಸಾಹ, ಪ್ರಾರ್ಥನೆ, ಸಹಾಯ ನಮಗೆ ನೀವು ಮಾಡಬೇಕೆಂಬುದಾಗಿ ಹೃದಯಪೂರ್ವಕವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಪ್ರತ್ಯೇಕವಾಗಿ ಈ ಸೆಪ್ಟೆಂಬರ್ 30ನೇ ತಾರೀಕು ಮತ್ತು ಅಕ್ಟೋಬರ್ 1 ಮತ್ತು 2ನೇ ತಾರೀಕು ನಡೆಯುವಂತಹ ಯವ್ವನಸ್ಥರ ಕೂಟಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವಾದಿ ದೇವರು ಈಗಾಗಲೇ ಅನೇಕ ಯವ್ವನಸ್ಥರ ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳುವ ಹಾಗೆ, ಕೂಟದಲ್ಲಿ ಭಾಗವಹಿಸುವ ಹಾಗೆ ಪ್ರೇರೇಪಣೆ ಕೊಟ್ಟಿದ್ದಾನೆ. ಕಡೆಯ 2-3 ದಿನಗಳಿಗೆ ಮಾತ್ರ ಬಾಕಿ ಇರುವಂಥದ್ದಾಗಿದೆ. ಇದೊಂದು ಉನ್ನತವಾದಂಥ ಅವಕಾಶ ನಿಮಗೆ ದೇವ ಮಕ್ಕಳೇ, ಬರೀ ಯವ್ವನಸ್ಥರೇ ಅಲ್ಲ, ನಾನು ಕರ್ತನಿಗೋಸ್ಕರವಾಗಿ ಏನಾದರೂ ನಿಂತುಕೊಳ್ಳಬೇಕು, ಕರ್ತನ ರಾಜ್ಯ ವಿಸ್ತರಣೆ ಮಾಡಬೇಕು, ನಾನು ಅಭಿಷೇಕದಿಂದ ತುಂಬಲ್ಪಡಬೇಕು, ನನಗೆ ಕೊಡಲ್ಪಟ್ಟಂಥ ದರ್ಶನ ಸೇವೆಗಳಲ್ಲಿ ನಾನು ಮುಂದುವರಿಬೇಕು ಎಂಬುದಾಗಿ ಆಸಕ್ತಿ ಉಳ್ಳವರು ಸಹ ಯೇಸುವಿನ ನಾಮದಲ್ಲಿ ನೀವು ಬೇಗನೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳ್ರಿ. ಈ 3 ದಿನಗಳ ಕಾಲ ಪರಲೋಕವು ದೇವ ಮಂದಿರದಲ್ಲಿ ಇಳಿದು ಬರುವಂಥದ್ದಾಗಿದೆ. ಪರಲೋಕದ ಆತ್ಮನು ತಾನೇ ಅನೇಕ ವಿಧವಾದಂಥ ಹೊಸ ರೆವಲ್ಯೂಷನ್ಸ್ ಅನ್ನ, ಪ್ರಕಟಣೆಗಳನ್ನ ದೇವರು ಪ್ರಕಟಿಸುವಂತವನಾಗಿದ್ದ. ಪ್ರತ್ಯೇಕವಾಗಿ ಪ್ರೀತಿಯುಳ್ಳ ದೇವಜನರೇ, ಈ ಝೂಮ್ ಮೀಟಿಂಗ್ ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ನಡೆಯಲಿಕ್ಕಿದೆ. ಈ ಝೂಮ್ ಮೀಟಿಂಗ್ಗಳಲ್ಲಿ ಸದಾ ಭಾಗವಹಿಸಿ. ಪ್ರತಿ ಭಾನುವಾರದ ಆರಾಧನೆ ಉದಯ ಕಾಲದಲ್ಲಿ 9 ಗಂಟೆಯಿಂದ ತುಮಕೂರಿನ ರಿವೈವಲ್ ಸೆಂಟರ್ನಲ್ಲಿ, 7 ಗಂಟೆಯಿಂದ ಬೆಂಗಳೂರಿನ ರಿವೈವಲ್ ಸೆಂಟರ್ನಲ್ಲಿ ನಡೆಯಲಿಕ್ಕಿದೆ. ಬೆಂಗಳೂರಿಗೆ ಹತ್ತಿರದಲ್ಲಿರುವಂಥವರು ಬೆಂಗಳೂರಿನಲ್ಲಿ ಬಂದು ಜಾಯ್ನ್ ಆಗ್ಬೋದು. ತುಮಕೂರು ಪಟ್ಟಣಕ್ಕೆ ಹತ್ತಿರವಾಗಿರುವಂಥವರು ಅಥವಾ ಪ್ರಯಾಣದಲ್ಲಿ ಬೆಳಗಾಂ ಟು ದೇನಾಕೆ ಸ್ತೋತ್ರವಾಗಲಿ, ಆ ಕಡೆಯಿಂದ ಚಾಮರಾಜನಗರ, ಕೋಲಾರದಿಂದ ಬರುವಂಥವರು ಉದಯ ಕಾಲದ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿ ಈ ತುಮಕೂರಿನಲ್ಲಿ ಇಳಿದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ನೀವು ಮುಂದುವರಿಬಹುದು. ಎಲ್ಲದಕ್ಕೂ ಒಂದು ಅವಕಾಶ ಇರುವಂಥದ್ದಾಗಿದೆ. ಅದರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಇವತ್ತು ನಾನು ವಿಶೇಷವಾದಂಥ ಒಂದು ಪ್ರಕಟಣೆಯನ್ನ ನಿಮ್ಮ ಮಧ್ಯದಲ್ಲಿ ಪ್ರಕಟಿಸಲಿಕ್ಕಿದ್ದೇನೆ. ಎಚ್ಚರವಾಗಿ ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ. ಇವತ್ತು 8 ಗಂಟೆಯಿಂದ ನಾಳೆ 8 ಗಂಟೆ ತನಕ, ಅಂದ್ರೆ ದೇನಾಕೆ ಸ್ತೋತ್ರವಾಗಲಿ, ಆಲ್ರೆಡಿ ನಿನ್ನೆ 8 ಗಂಟೆಯಿಂದ ಇವತ್ತು ರಾತ್ರಿ 8 ಗಂಟೆ ತನಕ 24 ತಾಸುಗಳ ಪ್ರಾರ್ಥನೆ ದೇವ ಮಂದಿರದಲ್ಲಿ ನಡೀತಾ ಇದೆ. ಪ್ರಾರ್ಥನೆ ಮಾಡುವುದಕ್ಕಾಗಿ ದೇನಾಕೆ ಸ್ತೋತ್ರವಾಗಲಿ, ಅವರನ್ನು ತೋರಿಸಪ್ಪ, ದೇನಾಕೆ ಮಹಿಮುಂಟಾಗಲಿ. ಈಗ ರಾತ್ರಿ ಎಷ್ಟು 10:30 ಆಗಿದೆ. ನಮ್ಮ ಪ್ರಾರ್ಥನಾ ವೀರರೆಲ್ಲರೂ ಸದಾ ಬಂದಿದ್ದಾರೆ. ಅವರೆಲ್ಲರೂ ಸದಾ ಮೊಣಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ದೇನಾಕೆ ಸ್ತೋತ್ರವಾಗಲಿ. ಎಲ್ಲರೂ ಸದಾ ಮೊಣಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಕರ್ತನ ಸನ್ನಿಧಾನದಲ್ಲಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಒಂದು ಚಿಕ್ಕ ಸೇನೆ ದೇವರು ನಮಗೆ ಕೊಟ್ಟಿದ್ದಾರೆ. ದೇನಾಕೆ ಮಹಿಮುಂಟಾಗಲಿ. 24 ತಾಸುಗಳ ಕಾಲ ವಿರಮಿಸಿದ ರೀತಿಯಲ್ಲಿ ಪ್ರಾರ್ಥನೆಗೆ ಹೋಗುವಂತ ಪ್ರಾರ್ಥನಾ ವೀರರು ನಮ್ಮ ಮಧ್ಯದಲ್ಲಿದ್ದಾರೆ. ಆತ್ಮೀಯ ದೇವಜನರೇ, ನಿಮ್ಮ ಪ್ರಾರ್ಥನಾ ಮನವಿಗಳು ಇರುವುದಾದರೆ ದಯಮಾಡಿ ನಮಗೆ ನೀವು ತಿಳಿಸಬೇಕು. 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆಗಳನ್ನ ಫೋನಲ್ಲೇ ಮಾಡಿಸ್ಕೊಳ್ಬಹುದು, ಅಥವಾ ವಾಟ್ಸಪ್ನಲ್ಲಿ ನೀವು ಬರೆದು ತಿಳಿಸಬಹುದು, ಅಥವಾ ವೈಯಕ್ತಿಕವಾಗಿ ಯೂಟ್ಯೂಬ್ನಲ್ಲಿ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ನೀವು ಬರೆದು ತಿಳಿಸುವುದಾದರೆ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ಉಜ್ಜೀವನಕ್ಕಾಗಿ ನಾವು ಪ್ರತಿ ವರ್ಷ ಪ್ರಾರ್ಥನೆ ಮಾಡ್ತೇವೆ. ಆ ಪೌಳಿ ಒಡಕಿನ ಪ್ರಾರ್ಥನೆಯಲ್ಲಿ ನೀವು ಈಗಲೇ ಪಾಲ್ಗೊಳ್ಳುವುದಕ್ಕೆ ಸಿದ್ಧರಾಗಿರ್ರಿ. ಅನೇಕ ಸೇವಕರುಗಳು, ಆತ್ಮೀಯ ನಾಯಕರು ರಾಜ್ಯವನ್ನ, ನಮ್ಮ ರಾಜ್ಯದಲ್ಲಿರುವಂಥ ಜನರನ್ನ, ನಮ್ಮ ರಾಜ್ಯದ ಅಧಿಕಾರಿಗಳನ್ನ, ವೈಯಕ್ತಿಕವಾಗಿ ನಮ್ಮ ರಾಜ್ಯವನ್ನೇ ಕರ್ತನ ಸಮ್ಮುಖದಲ್ಲಿಟ್ಟು ನಾವು ಪ್ರಾರ್ಥನೆ ಮಾಡುವಂಥ ಒಂದು ಸುವರ್ಣ ಅವಕಾಶ ದೇವರು ಪ್ರತಿ ವರ್ಷವೂ ಸದಾ ಈ ಕಾರ್ಯವನ್ನು ನಮ್ಮ ಸಭೆ ಮೂಲಕವಾಗಿ ಮಾಡಲಿಕ್ಕಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರತ್ಯೇಕವಾಗಿ ದೇವ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಭೆಗೆ ಒಂದು UPS ಬೇಕಾಗಿದೆ. ಒಂದು ದೊಡ್ಡದಾದಂಥ UPS ಬೇಕಾಗಿದೆ. ಇಲ್ಲಿ ಬಹಳ ದೊಡ್ಡ ದೊಡ್ಡ ಸಿಸ್ಟಮ್ಸ್ಗಳಿದೆ. ಕ್ಯಾಮೆರಾ ಇದೆ, ಕೆಳಗಡೆ ಫ್ಲೋರ್ ಇದೆ, ಮೇಲ್ಗಡೆ ಫ್ಲೋರ್ ಇದೆ. ದೇನಾಕೆ ಸ್ತೋತ್ರವಾಗಲಿ. ಅತಿ ದೊಡ್ಡದಾದಂಥ ದೇವರ ಆಲಯ, ಇದಕ್ಕೆ ದೊಡ್ಡದಾದಂಥ UPS ಬೇಕಾಗಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡುವಂಥ ವೇಳೆಯಲ್ಲಿ ಕರೆಂಟ್ ಹೋಗ್ಬಿಡುತ್ತದೆ. ಅರ್ಲಿ ಮಾರ್ನಿಂಗ್ ಪ್ರೇಯರ್ನಲ್ಲಿ ಕರೆಂಟ್ ಹೋಗ್ಬಿಡುತ್ತದೆ. ದೇನಾಕೆ ಸ್ತೋತ್ರವಾಗಲಿ. ಒಂದು ವೇಳೆ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡುವುದಾದರೆ ಈ UPS ವಿಷಯದಲ್ಲಿ
ನೀವು ಕಾಣಿಕೆಗಳನ್ನು ಸಮರ್ಪಿಸಬಹುದು. ಪ್ರತ್ಯೇಕವಾಗಿ ನಿಮ್ಮ ಹೆಸರುಗಳನ್ನು UPS ತೆಗೆದುಕೊಳ್ಳುವಂತಹ ದಿನಮಾನಗಳಲ್ಲಿ ನಾವು ಪ್ರಕಟಿಸಲಿಕ್ಕಿದೆ. ಇವತ್ತು ದೇವರು ಕೊಡುತ್ತಿರುವಂತಹ ಅಮೂಲ್ಯವಾದ ಸಂದೇಶ ಇದಾಗಿದೆ. ಪ್ರೀತಿಯುಳ್ಳ ದೇವಚಂದ್ರ, ನಿನ್ನ ಕಣ್ಣೀರಿಗೆ ಬಹಳ ಬೆಲೆ ಇದೆ. ನಿನ್ನ ಕಣ್ಣೀರಿಗೆ ಬಹಳ ಬೆಲೆ ಇದೆ. ಎಷ್ಟು ಬೆಲೆ ಇದೆ ಅಂತ ನಿನಗೆ ಇವತ್ತು ದೇವರು ಅರ್ಥ ಮಾಡಿ ಕೊಡುವಂತವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಎಲ್ಲಿ ಬೇಕಲ್ಲೇ ಅಳೋದಕ್ಕೆ ಹೋಗ್ಬೇಡ್ರಿ. ಯಾರ್ಯಾರ ಮುಂದೆನೂ ಸದಾ ಅಳಬೇಡ್ರಿ. ಬಹಳ ಜನರು ಅನ್ಕೊಂಡಿರ್ತವೆ, ಯಾರಾದ್ರೂ ಮುಂದೆ ನಾನು ಕಣ್ಣೀರಿಟ್ಟು ಅಥವಾ ಅತ್ತು ನಾನು ಓಡಾಡಿ ನನ್ನ ಮನಸ್ಸಿನಲ್ಲಿರುವಂತ ಭಾರ ವೇದನೆ ಹೇಳ್ಕೊಂಡ್ಬಿಟ್ರೆ ನನ್ನ ಹೃದಯದಲ್ಲಿ ಹಗುರ ಆಗುತ್ತೆ, ನನ್ನ ಮನಸ್ಸು ಹಗುರವಾಗುತ್ತದೆ ಎಂಬುದಾಗಿ ಬಹಳ ಜನರು ಹೇಳೋದುಂಟು. ಹೌದು, ಖಂಡಿತವಾಗಿ ನಮ್ಮ ದುಃಖವನ್ನ ಅಥವಾ ನಮ್ಮ ಕಣ್ಣೀರನ್ನ ಬೇರೆಯವರ ಹತ್ರ ಹಂಚಿಕೊಂಡ್ರೆ ಕೆಲವು ಸಂದರ್ಭಗಳಲ್ಲಿ ಅದು ನಮ್ಮ ಹೃದಯಕ್ಕೆ ಇರುವಂತಹ ಭಾರದಿಂದ ಹಗುರವಾಗ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಮ್ಮ ಆ ಕಣ್ಣೀರು ಏನಾಗ್ತದೆ ಗೊತ್ತಾ? ಯಾರೋ ಸ್ನೇಹಿತರು ಒಳ್ಳೆಯವರು ಎಂಬುದಾಗಿ ಹೇಳ್ತೇವೆ, ಅದು ತದ್ವಿರುದ್ಧವಾಗಿ ಬಂದ್ಬಿಡುತ್ತೆ. ಅದನ್ನೇ ಬಲಹೀನತೆ ಎಂಬುದಾಗಿ ಎನಿಸಿಕೊಂಡು ನಮ್ಮನ್ನ ಕೀಳಾಗಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಚಂದ್ರೆ, ಕಣ್ಣೀರಿಡುವುದಕ್ಕೋಸ್ಕರವಾಗಿ ನಿಮ್ಮ ಬದುಕಿನಲ್ಲಿ ಆತುರ ಪಡಬೇಡ್ರಿ. ಎಲ್ಲರೂ ಕಣ್ಣೀರನ್ನು ನೋಡ್ತಾರೆ. 3 ವಿಧವಾದಂತ ಮನುಷ್ಯರು ಈ ಭೂಲೋಕದಲ್ಲಿ ಇರ್ತಾರೆ. ನಾವ್ ಯಾರ ಹತ್ರ ಕಣ್ಣೀರಿಟ್ರೆ ಮೊದಲನೇ ಮನುಷ್ಯರು ಅಂದ್ರೆ ಅವ್ರು ಯಾರು ಗೊತ್ತಾ? ನಮ್ ಕಣ್ಣೀರ್ನೆಲ್ಲ ಕೇಳ್ತಾರೆ, ಅದನ್ನ ನೋಡುವಾಗ ಮೌನವಾಗಿ ಇರ್ತಾರೆ. ಅವರು ಮುರಿಯಲ್ಪಟ್ಟವರ ರೀತಿಯಲ್ಲಿ ನಮ್ಮ ಒಟ್ಟಿಗೆ ಆಕ್ಟಿಂಗ್ ಮಾಡ್ತಾರೆ. ಆ ಕಣ್ಣೀರನ್ನ ಕೇಳಿದ ನಂತರ ಒಳಗಡೆನೆ ಅನ್ಕೊಂಡಿರ್ತಾರೆ, ಇವನಿಗೆ ಹಿಂಗೆ ಆಗ್ಬೇಕಾಗಿತ್ತು, ಇವನಿಗೆ ಹಿಂಗೆ ಆಗ್ಬೇಕಾಗಿತ್ತು. ಎಷ್ಟು ನೋವು ನಾವು ಹೇಳ್ಕೊಂಡ್ರು ಸದಾ ಅವರಿಗೆ ನೋವು ಅನ್ಸಲ್ಲ. ಮುಖದಲ್ಲಿ ಮಾತ್ರ ದುಃಖ ಕಾಣಿಸುತ್ತದೆ, ಅದರ ಒಳಗಡೆ ಮಾತ್ರ ದ್ವೇಷ ತುಂಬಿ ತುಳುಕುತ್ತಾ ಇರ್ತದೆ. ಈ ಕ್ಯಾಟಗರಿ ಮನುಷ್ಯರು ಒಂದು ಕಡೆ. ಇನ್ನೊಂದು ಮನುಷ್ಯರು ಇರ್ತಾರೆ, ಇನ್ನೊಂದು ವಿಧವಾದಂತ ಮನುಷ್ಯರು ಇರ್ತಾರೆ. ನಮ್ ಕಣ್ಣೀರನ್ನ ಕೇಳ್ತಾರೆ, ನಮ್ ದುಃಖವನ್ನು ಆಲಿಸ್ತಾರೆ. ಅಯ್ಯೋ, ನಮ್ಮಿಂದ ಏನು ಸಹಾಯ ಮಾಡಕ್ಕಾಗಲ್ಲ, ಬಿಡು ಅಂತ ಹೇಳಿ ಸೈಲೆಂಟ್ ಆಗ್ಬಿಡ್ತಾರೆ. ಇನ್ನು 3ನೇ ವ್ಯಕ್ತಿಗಳನ್ನ ಗಮನಿಸುವಂತ ಸಂದರ್ಭದಲ್ಲಿ ನಮ್ಮ ಕಣ್ಣೀರನ್ನ ನೋಡ್ತಾರೆ, ನಮ್ಮ ಜೊತೆನಲ್ಲಿ ಬೆರೀತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಕಣ್ಣೀರಿಗೆ ದೇವರೇ ಕರ್ತನೇ ನೀನು ಒರೆಸು ಎಂಬುದಾಗಿ ಹೇಳಿ ನಿನಗಾಗಿ ಪ್ರಾರ್ಥಿಸುವಂತಹ ವ್ಯಕ್ತಿಗಳ ಗುಂಪು ಇನ್ನೊಂದು ಕಡೆ ಇರುವಂತದ್ದಾಗಿ ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ಮೊದಲನೇವರ ಕಡೆಗೆ ಹೋದ್ರೆ ಒಳಗಡೆನೆ ಅವರು ಹಾಳಾಗ್ಲಿ, ಇವನಿಗೆ ಇಂಥದೇ ಆಗ್ಬೇಕು, ಇವನಿಗೆ ಇಂಥದೇ ಆಗ್ಬೇಕಂತಾರೆ. ಎರಡನೇವರು ನೋಡಿ ನಮ್ಮಿಂದ ಅದು ಶಕ್ತಿ ಇಲ್ಲಲ್ಲ, ಇವರಿಗೆ ಇಂಥ ಸಹಾಯ ಮಾಡಕ್ಕಾಗಲ್ಲ ಅಂತಾರೆ. ಮೂರನೇ ವ್ಯಕ್ತಿಗಳನ್ನು ಗಮನಿಸುವಂತ ಸಂದರ್ಭದಲ್ಲಿ ನಮಗಾಗಿ ಪ್ರಾರ್ಥಿಸುವಂತ ವ್ಯಕ್ತಿಗಳಿರ್ತಾರೆ. ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿರ್ತಾರೆ, ವಿನಃ ಅವ್ರು ಸಹಾಯ ಮಾಡೋದಕ್ಕೆ ಶಕ್ತರಾಗಲ್ಲ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಆತ್ಮಿಕ ಕಣ್ಣುಗಳನ್ನು ಪರಿಶುದ್ಧಾತ್ಮನ ಇವತ್ತು ತೆರೆಯ ಮಾಡಿ, ಕಂಡವರ ಹತ್ರ ನಿಂತುಕೊಂಡು ನನ್ನ ಜೀವನ ಹೀಗೆ, ನನ್ನ ಬದುಕು ಹೀಗೆ, ನನ್ನ ಭವಿಷ್ಯತ್ತು ಹೀಗೆ, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಮಗಳು ಹೀಗೆ, ನನ್ನ ಮಗನು ಹೀಗೆ ಎಂಬುದಾಗಿ ಅಣ್ಣನ ಹತ್ರ ಹೇಳ್ಬೇಡ್ರಿ, ತಮ್ಮನ ಹತ್ರ ಹೇಳ್ಬೇಡ್ರಿ, ತಂಗಿ ಹತ್ರ ಹೇಳ್ಬೇಡ್ರಿ, ಅಕ್ಕನ ಹತ್ರ ಹೇಳ್ಬೇಡಿ, ಅತ್ತೆ ಹತ್ರ ಹೇಳ್ಬೇಡಿ, ಮಾವನ ಹತ್ರ ಹೇಳ್ಬೇಡಿ, ತಾಯಿ ಹತ್ರ ಹೇಳ್ಬೇಡಿ, ತಂದೆ ಹತ್ರ ಹೇಳ್ಬೇಡಿ, ಪಕ್ಕದ ಮನೆಯವ್ರ ಹತ್ರ ಹೇಳ್ಬೇಡಿ, ಯಾರ ಹತ್ರನೂ ಹೇಳಕ್ ಹೋಗ್ಬೇಡ್ರಿ. ನಿನಗೆ ಗೊತ್ತಿಲ್ಲ ನೀನು ಕಣ್ಣೀರಿಡುತ್ತಿರುವಂತ ಕಣ್ಣೀರಿಗೆ ಎಷ್ಟು ಬೆಲೆ ಇದೆ ಅಂತ. ಸುಮ್ಮನೆ ನಮ್ಮ ಆ ಅಮೂಲ್ಯವಾದ ಕಣ್ಣೀರು ಬೆಲೆ ಇಲ್ಲದವರ ಮಧ್ಯದಲ್ಲಿ ನಾವು ಬೆಲೆ ಇಲ್ಲದವರ ಹಾಗೆ ನಾವು ಅವರ ಕೈನಲ್ಲಿ ನಮ್ಮ ಜೀವಿತವನ್ನು ಅವಮಾನಕ್ಕೆ ಗುರಿಯಾಗುವುದಕ್ಕಿಂತ ಮೊದಲು ಪ್ರೀತಿಯುಳ್ಳ ದೇವಚಂದ್ರೆ, ಆ ಕಣ್ಣೀರಿಗೆ ಬೆಲೆ ಕೊಡುವ ಆತನು ಒಬ್ಬನಿದ್ದಾನೆ. ಹಲ್ಲೆಲೂಯ. ಆತನ ಬಳಿನಲ್ಲಿಯೇ ನೀವು ಕಣ್ಣೀರಿಡುವಿಕೆ ವಿನಃ ಬೇರೆಯವರ ಬಳಿನಲ್ಲಿ ಕಣ್ಣೀರಿಡೋದಕ್ಕೆ ಹೋಗಬಾರದು. ಯೇಸುವಿನ ನಾಮದಲ್ಲಿ ನನ್ನ ಜೀವಿತದಲ್ಲಿ ನಾನು ಕಳೆದುಕೊಂಡಂತ ಪಾಠ ಅದು. ಅಪ್ಪಿ ತಪ್ಪಿನೂ ಸಹ ನನ್ನ ಕಣ್ಣಲ್ಲಿ ನೀರು ಬರಲ್ಲ, ಆದ್ರೆ ನನ್ನಷ್ಟು ವೇದನೆ, ದುಃಖ
ಆ ವೇದನೆ ನಿವೇದನೆ ಅನುಭವಿಸುವಂತ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲ. ದೇವನಾಕೆ ಸ್ತೋತ್ರವಾಗಲಿ. ನಾನು ಅಳ್ತೇನೆ, ಅಳೋದಿಲ್ಲ ಅಂತ ಅಲ್ಲ. ದೇವನಾಕೆ ಸ್ತೋತ್ರವಾಗಲಿ. ನನ್ನ ಕಣ್ಣೀರನ್ನ ವೇಸ್ಟ್ ಆಗದ ರೀತಿಯಲ್ಲಿ, ನನ್ನ ಕಣ್ಣೀರನ್ನ ತನ್ನ ಬುದ್ದಲಿನಲ್ಲಿ ಸೇಕರಿಸಿಟ್ಟುಕೊಂಡು ಅದನ್ನ ಅಮೂಲ್ಯವಾದಂತ ನಿಧಿಗಿಂತಲೂ ಶ್ರೇಷ್ಠ ಎಂಬುದಾಗಿ ಎಣಿಸುವಂತ ದೇವರ ಬಳಿನಲ್ಲಿ ನಾನು ಕಣ್ಣೀರನ್ನು ಇಡುತ್ತೇನೆ. ಹಲ್ಲೆಲೂಯಾ. ಕಣ್ಣೀರಿಗೆ ದೇವರು ಬೇಗನೆ ಪ್ರತ್ಯುತ್ತರವನ್ನು ಕೊಡ್ತಾನೆ, ಬೇಗನೆ ಪ್ರತ್ಯುತ್ತರವನ್ನು ಕೊಡ್ತಾನೆ. ದೇವನಾಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಜನರ ಮುಂದೆ ಅಳಬೇಡ್ರಿ, ಜನರ ಮುಂದೆ ನಿಮ್ಮ ದುಃಖವನ್ನ ಹೇಳಬೇಡ್ರಿ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೋಸೇಫನ ಜೀವಿತವನ್ನ ಕುರಿತು ನಾನು ಅನೇಕ ಸಾರಿ ಪ್ರಕಟಿಸ್ತೇನೆ. ದೇವರು ಅವನ ಒಂದು ಪ್ರಾರ್ಥನೆಗೆ ಎಷ್ಟು ಉನ್ನತವಾದಂತ ಬೆಲೆಯನ್ನ ಕೊಟ್ಟನು. ಅವನು ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡಲಿಲ್ಲ. ಈ ವಿಷಯದಲ್ಲಿ ಆತನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಆದಿಕಾಂಡ 43ನೇ ಅಧ್ಯಾಯದ 30ನೇ ವಚನ. ಆದಿಕಾಂಡ 43ನೇ ಅಧ್ಯಾಯದ 30ನೇ ವಚನ. ಸ್ತೋತ್ರ. ಯೋಸೇಫನಿಗೆ ತಮ್ಮನ ಮೇಲೆ ಕರಳು ಮರಗಿದ್ದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಸ್ಥಳವನ್ನು ನೋಡಿಕೊಂಡು ಅಂದರೆ ಅಳುವುದಕ್ಕೆ ಸ್ಥಳವನ್ನು ಹುಡುಕಿದನಂತೆ. ನೋಡಿಕೊಂಡು ತನ್ನ ಕೋಣೆಯೊಳಗೆ ಹೋಗಿ ಅಲ್ಲಿ ಹತ್ತನಂತೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ ಸಭೆಯವರೇ, ಹೇಳ್ರಿ, ಏನಾಗಲ್ಲ. ಹಲ್ಲೆಲೂಯಾ. ತನ್ನ ತಮ್ಮನಾಗಿರುವಂತಹ ಬೆನ್ಯಾಮೀನನನ್ನು ನೋಡಿ ಅವನ ಕರಳು ಮರುಗಿತಂತೆ. ಮರುಗಿದ ನಂತರ ಅಳುವುದಕ್ಕೆ ಹೋದನಂತೆ. ಎಲ್ಲಿಗೆ ಹೋದನಂತೆ? ಸ್ಥಳವನ್ನ ಹುಡುಕಿದನಂತೆ. ಯಾವುದಕ್ಕಾಗಿ ಸ್ಥಳ ಹುಡುಗದ? ಮಾತಾಡಬೇಕು. ಯಾವುದಕ್ಕಾಗಿ ಸ್ಥಳ ಹುಡುಗದ? ಅಳುವುದಕ್ಕಾಗಿ ಸ್ಥಳ ಹುಡುಗದ. ಅಳುವುದಕ್ಕಾಗಿ ಸ್ಥಳ ಹುಡುಗದ. ಯೇಸು ಸ್ವಾಮಿ ಹೇಳ್ತಾರಲ್ಲ, ನೀನು ಪ್ರಾರ್ಥಿಸುವಾಗ ನಿನ್ನ ಕೋಣೆ ಒಳಗಡೆ ಹೋಗಿ ನಿನ್ನ ಅಂತರಂಗದಿಂದ ಕಣ್ಣೀರಿನಿಂದ ದೇವರನ್ನ ದೃಷ್ಟಿಸಿ ನೋಡು. ಅಂತರಂಗವನ್ನ ನೋಡುವಂತ ನಿನ್ನ ದೇವರು ಬಹಿರಂಗವಾಗಿ ಅದ್ಭುತವಾದಂತ ರೀತಿಯಲ್ಲಿ ನಿನ್ನನ್ನ ಆಶೀರ್ವದಿಸುತ್ತಾನೆ. ತನ್ನ ತಮ್ಮನಾಗಿರುವಂತ ಬೆನ್ಯಾಮಿನ ಮೊದಲುಗೊಂಡು 11 ಜನ ಅಣ್ಣ ತಮ್ಮಂದಿರು ಇದ್ದಾರೆ. ಅವರ ಮುಂದೆ ಕಣ್ಣೀರಿಡ್ತಾ ಇಲ್ಲ. ಐಗುಪ್ತದ ಮನುಷ್ಯರು ಆ ಅರಮನೆಯಲ್ಲಿ ಇದ್ದಾರೆ. ಅವರು ಮುಂದೆ ಕಣ್ಣೀರಿಡ್ತಾ ಇಲ್ಲ. ಅನೇಕ ದಾಸದಾಸಿಯರು ಅಕ್ಕಪಕ್ಕದಲ್ಲಿ ಇದ್ದಾರೆ. ಅವರು ಮುಂದೆ ಕಣ್ಣೀರಿಡ್ತಾ ಇಲ್ಲ. ಅವನನ್ನು ನೋಡಿದ ತಕ್ಷಣ ಇವನ ಕರಳು ಮನಮರಗುತ್ತದೆ. ಅವನನ್ನು ನೋಡಿದ ತಕ್ಷಣ ಆತನು ಅಳುವುದಕ್ಕೆ ದಾರಿಯನ್ನ ಹುಡುಗುತ್ತಾನೆ, ಸ್ಥಳವನ್ನು ಹುಡುಕ್ತಾನೆ. ಬೇಗನೆ ಆ ಸ್ಥಳಕ್ಕೆ ಹೋಗಿ ಎಲ್ಲರಿಗೂ ಮರೆಯಾಗಿ ಕಾಣುವ ದೇವರಿಗೆ ತನ್ನ ಹೃದಯವನ್ನ ತೆರೆದು ಓಳಾಡಿ ಕಣ್ಣೀರಿನಿಂದ ದೇವರ ಸನ್ನಿಧಾನದಲ್ಲಿ ತನ್ನ ಅಣ್ಣ ತಮ್ಮಂದಿರ ಕುರಿತು, ವೈಯಕ್ತಿಕವಾಗಿ ತನ್ನ ತಮ್ಮನಾಗಿರುವಂತ ಬೆನ್ಯಾಮೀನನ್ನ ಕುರಿತು ಅಳುತ್ತಾನೆ. ಏನಂತ ಅಳ್ತಾನೆ ಗೊತ್ತಾ? ದೇವಾ, ನಾನಾದ್ರೂ ನನ್ನ ತಾಯಿಯನ್ನ ನೋಡಿದೆ, ಆದ್ರೆ ನನ್ನ ತಮ್ಮನು ಹುಟ್ಟಿದ ತಕ್ಷಣವೇ ನನ್ನ ತಾಯಿಯನ್ನ ಕಳ್ಕೊಂಡನು. ಅನಾಥ ಮಗು ಅದು. ಹೆತ್ತಾಗಲೇ ತಾಯಿ ಇವನು ದುಃಖದಿಂದ ಜನಿಸಿದನೆಂಬುದಾಗಿ ಬೆನ್ಯಾಮೀನೆಂಬುದಾಗಿ ಹೆಸರಿಟ್ಟು ಸತ್ತೋಗ್ಬಿಟ್ಲು. ಈ ಮಗುಗೆ ತಾಯಿನೇ ಗೊತ್ತಿಲ್ಲ. ಅನಾಥನಾಗಿ ಬೆಳೆದಂತ ನನ್ನ ತಮ್ಮನನ್ನ ನೀನು ನೋಡಪ್ಪ. ಹುಟ್ಟಿದಾಗಲೇ ತಾಯಿನ ಕಳ್ಕೊಂಡು ತಾಯಿ ಇಲ್ಲದ ಆ ಪರಿಸ್ಥಿತಿನಲ್ಲಿ ಒಂದು ಮಗು ಹೇಗಿರ್ತದೆ ಅದು ನನಗೆ ಚೆನ್ನಾಗಿ ಗೊತ್ತು. ತಾಯಿ ಆದರಣೆ ಆಶೀರ್ವಾದವಿಲ್ಲದೆ ಇರುವಂತ ಈ ಬೆನ್ಯಾಮೀನನ್ನ ನೀನು ಆಶೀರ್ವಾದ ಮಾಡು ದೇವರೇ ಎಂಬುದಾಗಿ ಹೇಳಿ ತನ್ನ ತಮ್ಮನನ್ನ ಕುರಿತು ಆತನು ಕಣ್ಣೀರನ್ನ ಇಟ್ಟನು ಎಂಬುದಾಗಿ ಈ ಕ್ರಿಯೆಯನ್ನು ನೋಡುವಂತ ಸಂದರ್ಭದಲ್ಲಿ ಆತ್ಮೀಯ ದೇವಜನರೇ, ಅಣ್ಣ ತಮ್ಮಂದಿರ ಬಾಂಧವ್ಯ ಎಷ್ಟು ಬಲವುಳ್ಳದ್ದು, ಎಷ್ಟು ಪ್ರೀತಿಪೂರ್ವಕವಾದದ್ದು. ಇವತ್ತು ಅನೇಕ ಜನರು ಕೇವಲ 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 ಆಸ್ತಿಗೋಸ್ಕರವಾಗಿ, ಕೇವಲ ಸಂಬಂಧಗಳಿಗೋಸ್ಕರವಾಗಿ
ಹೆಂಡತಿಯನ್ನ ಮದುವೆ ಆದ ತಕ್ಷಣ ಹೆತ್ತವರನ್ನು ಮರೆತು ಬಿಡ್ತಾರೆ, ತಂದೆ ತಾಯಿಗಳನ್ನ ಮರೆತು ಬಿಡ್ತಾರೆ. ಅಣ್ಣ ತಮ್ಮಂದಿರ ಬಾಂಧವ್ಯ ಎಲ್ಲಿಗೋ ಹೋಗುತ್ತದೆ. ಒಂದೇ ಎದೆ ಹಾಲು ಕುಡಿದಂತ ಅಣ್ಣ ತಮ್ಮಂದಿರು, ಒಂದೇ ತಟ್ಟಿನಲ್ಲಿ ಊಟ ಮಾಡಿದಂತ ಅಣ್ಣ ತಮ್ಮಂದಿರು ದಾಯಾದಿಗಳಾಗಿ ಮಾರ್ಪಡ್ತಾರೆ. ಒಬ್ಬರ ಮುಖ ಕಂಡ್ರೆ ಒಬ್ಬರಿಗಾಗಲ್ಲ. ಎಷ್ಟು ಭಯಾನಕವಾದಂತ ಸ್ಥಿತಿಗೆ ಇರ್ತಾರಂದ್ರೆ, ಎಷ್ಟೋ ಕೇಸ್ಗಳನ್ನು ನೋಡುವಾಗ ಕೋರ್ಟ್ನಲ್ಲಿ ಅಣ್ಣ ತಮ್ಮಂದಿರ ಕೇಸ್ಗಳೇ ಇರ್ತದೆ ವಿನಃ ಬೇರೆಯವ್ರ ಕೇಸ್ಗಳಿರಲ್ಲ. ಅಕ್ಕ ತಂಗಿಯರು ಕೇಸ್ ಹಾಕಿರ್ತಾರೆ, ಒಳ ಹುಟ್ಟಿದವರು ಕೇಸ್ ಹಾಕಿರ್ತಾರೆ. ಪ್ರೀತಿಯುಳ್ಳ ದೇವಶಂಡ್ರೆ, ಯೋಸೇಫನ ಪ್ರೀತಿಯ ಆ ಪ್ರಾರ್ಥನೆ ಬಾಂಧವ್ಯ ನೋಡ್ರಿ ಎಷ್ಟು ಮಹಿಮೆ ಉಳ್ಳದ್ದು. ದೇವರ ಸನ್ನಿಧಾನದಲ್ಲಿ ಯೋಸೇಫನು ಜನರ ಮುಂದೆ ಅಳೋದಕ್ಕೆ ಹೋಗ್ಲಿಲ್ಲ. ತನ್ನ ತಮ್ಮಂದಿರ ಅಣ್ಣಂದಿರ ವಿಷಯದಲ್ಲಿ ಆತನು ದೇವರ ಬಳಿನಲ್ಲಿ ಕಣ್ಣೀರಿಡ್ತಾನೆ. ಪ್ರತ್ಯೇಕವಾಗಿ ಬೆನ್ಯಾಮೀನ ವಿಷಯದಲ್ಲಿ ಆತನು ಕಣ್ಣೀರನ್ನ ಇಡ್ತಾನೆ. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ದಿನಾಕ್ಕೆ ಸ್ತೋತ್ರವಾಗಲಿ. ನನ್ನ ನಿನ್ನ ಆತ್ಮಿಕತೆ ಬದುಕಿನಲ್ಲಿ ನಿನ್ನ ಕಣ್ಣೀರಿಗೆ ಬಹುಬೆಲೆ ಇದೆ, ಬಹುಬೆಲೆ ಇದೆ. ಆಗ್ಲಿಂದನೂ ನಾನು ಹೇಳ್ತಾ ಇದ್ದೇನೆ, ಸುಮ್ಮನೆ ಆ ಕಣ್ಣೀರು ಭೂಮಿಗೆ ಸೇರಬಾರದು. ಹಲ್ಲೆಲೂಯ, ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯ. ಕಣ್ಣೀರು ನೇರವಾಗಿ ದೇವರ ಬುದ್ದಲಿಗೆ ಸೇರಬೇಕು. ಹಲ್ಲೆಲೂಯ. ಅಂತ ಒಂದು ಪ್ರೀತಿ ಪೂರ್ವಕವಾದಂತ ಕಣ್ಣೀರನ್ನ ನೀನು ಇಡಬೇಕು. ಮನ ಮರಗಬೇಕು, ಕರಳು ಚುರುಕನ್ನಬೇಕು. ಆ ಕಣ್ಣೀರಿನ ಪ್ರಾರ್ಥನೆಯ ಒಂದು ಹನಿಯು ವೇಸ್ಟ್ ಆಗದ ರೀತಿಯಲ್ಲಿ ದೇವರೇನ್ ಮಾಡ್ತಾನೆ ಗೊತ್ತಾ? ಬಹಳ ಜನ ಆಸ್ತಿ ಕೂಡಿಟ್ಕೊಂಡಿರ್ತಾರೆ, ಹಣ ಕೂಡಿಟ್ಕೊಂಡಿರ್ತಾರೆ, ಐಶ್ವರ್ಯವನ್ನ ಕೂಡಿಟ್ಟಿರ್ತಾರೆ, ಸಂಪತ್ತನ್ನ ಕೂಡಿಟ್ಟಿರ್ತಾರೆ. ಆದ್ರೆ ನನ್ನ ದೇವರು ನಮ್ಮ ಕಣ್ಣೀರನ್ನ ಕೂಡಿಟ್ಟಿರುವಂತವನಾಗಿದ್ದಾನೆ. ಕರಗಳನ್ನ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಮ್ಮ ಕಣ್ಣೀರನ್ನ ದೇವರು ಕೂಡಿಟ್ಟುಕೊಂಡಿರ್ತಾನೆ. ನೀನು ಯಾವುದಕ್ಕಾಗಿ ಕಣ್ಣೀರಿಟ್ಟಿಯೋ, ಯಾವ ವೇದನೆ ನಿನಗೆ ಅನುಭವಿಸುವುದಕ್ಕಾಗಿ ಜನರು ನಿನ್ನ ವಿರೋಧವಾಗಿ ನಿಂತುಕೊಂಡ್ರೋ, ಯಾವ ವ್ಯಕ್ತಿಗಳಿಂದ ನೀನು ಅವಮಾನ ಹೊಂದಿದೆಯೋ, ಯಾವ ಸಂದರ್ಭದಲ್ಲಿ ನಿನ್ನ ಜೀವಿತವನ್ನು ಬೇಡ ಎಂಬುದಾಗಿ, ಅಯ್ಯೋ ದೇವರ ಕರ್ತನೆ ಸ್ವಾಮಿ ಈ ಬದುಕು ಬೇಡ ಎಂಬುದಾಗಿ ನಿರಾಸೆಯಿಂದ ದುಃಖದಿಂದ ಕಣ್ಣೀರಿನ ಹಾದಿನಲ್ಲಿ ನೀನು ಹೋದಿಯೋ, ಒಂಟಿತನ, ರೋಗ, ದರಿದ್ರ, ಬಡತನ, ಸಾಲ, ಇಕ್ಕಟ್ಟುಗಳೆಂಬ ಆ ಕಣ್ಣೀರಿನ ಆ ಹಾದಿಯಲ್ಲಿ ನೀನು ಹೋಗುವಾಗ ನೀನು ಅನ್ಕೊಂಡಿರ್ತೀಯ, ನನ್ನ ಶಬ್ದವನ್ನ, ನನ್ನ ಆಕ್ರಂದನವನ್ನ, ನನ್ನ ಅಂತರಾಳದ ವೇದನೆಯನ್ನ ಯಾರು ಕೇಳೋರಿಲ್ಲಪ್ಪ ಅಂತ ನೀನು ಅನ್ಕೊಂಡಿರ್ತೀಯ. ಇಲ್ಲ ಇಲ್ಲ, ಬೆನಾಕಿ ಸ್ತೋತ್ರವಾಗಲಿ. ನನ್ನ ನಿನ್ನ ಕೂಗನ್ನ ಕೇಳುವ ಆತನು ಒಬ್ಬನಿದ್ದಾನೆ, ಆತನು ನಜರೇತಿನ ಯೇಸು ಕ್ರಿಸ್ತನೇ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಪ್ರಾರ್ಥನೆಗಳಿಗಿಂತಲೂ ಕಣ್ಣೀರಿನ ಪ್ರಾರ್ಥನೆ ಎಷ್ಟು ಬಲವುಳ್ಳದ್ದು ಗೊತ್ತಾ? ಬಲವುಳ್ಳದ್ದು ಗೊತ್ತಾ? ಈಗ ಬರ್ತೇನೆ ನಿಜವಾಗ್ಲೂ ಸದಾ ಸಂದೇಶಕ್ಕೆ. ನನ್ನನ್ನು ಗಮನಿಸಿ ಆತ್ಮೀಯ ದೇವಜನರೇ, ನಾಕೆ ಸ್ತೋತ್ರವಾಗಲಿ. ಯೋಸೇಫನು ಸತ್ತು ಹೋಗ್ಬಿಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಸತ್ತು ಹೋಗ್ತಾನೆ. ಅದಾದ ನಂತರ ಇಸ್ರಾಯೇಲರು ಕೆಂಪು ಸಮುದ್ರ ಎರಿಕೋನ ದಾಟಿ ಇನ್ನು ಅವರು ಮಧ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಕಾನಾನ್ ದೇಶ ಸೇರಿದ ಮೇಲೆ ನಾಕೆ ಸ್ತೋತ್ರವಾಗಲಿ, ಇಸ್ರಾಯೇಲರು ಸದಾ ಒಟ್ಟುಗೂಡಿ ಹೇಳ್ತಾರೆ ಏನಂದ್ರೆ, ನಮಗೊಬ್ಬ ಅರಸನನ್ನ ಮಾಡಪ್ಪ ನೀನು ಅಂತ. ನಮಗೊಬ್ಬ ಅರಸನ ಬೇಕು ನಮ್ಮನ್ನ ನಡೆಸೋದಕ್ಕೆ. ಯಾಕಂದ್ರೆ ಪ್ರವಾದಿ ಆಗಿರುವಂತ ಸಮೂವೇಲನ ಬಳಿನಲ್ಲಿ ಬಂದು ಗೋಗರಿತಾರೆ, ನಮಗೊಬ್ಬ ನಾಯಕ ಬೇಕು, ನಮಗೆ ರಾಜ ಬೇಕು ಎಂಬುದಾಗಿ. ಆ ಸಂದರ್ಭದಲ್ಲಿ ದೇವರು ಸೌಲನನ್ನ ಆರಿಸಿಕೊಳ್ಳುತ್ತಾನೆ. ಸೌಲನನ್ನ ಆರಿಸಿಕೊಳ್ಳುತ್ತಾನೆ. ಸೌಲ ಯಾವ ಕುಲದವನು ಗೊತ್ತಾ? ಬೆನ್ಯಾಮೀನ್ ಕುಲದವನು. ಆಕ್ಚುಲಿ ದೇವರು ಯಹೂದ ಕುಲವನ್ನು ಆರಿಸಿಕೊಳ್ಳಬೇಕಾಗಿತ್ತು. ಆದರೆ ದೇವರು ಆ 11 ಕುಲಗಳನ್ನ ಬದಿಗೆ ಸರಿಸಿ ಬೆನ್ಯಾಮೀನ್ ಕುಲವನ್ನೇ ಮಾತ್ರ ಆತನು ಆರಿಸಿಕೊಡುತ್ತಾನೆ. ಯಹೂದ ಕುಲಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು. ಯಹೂದ ಅಂದರೆ ಸ್ತುತಿ, ದೇವರನ್ನ ಕೊಂಡಾಟ ಮಾಡುವಂತ ಜನಾಂಗ. ಆದ್ರೆ ಬೆನ್ಯಾಮೀನ್ ಕುಲವನ್ನ ಆರಿಸಿಕೊಳ್ತಾರೆ. ಈಗ ನಾವು ದೇವರಿಗೆ ಕೇಳೋಣ, ಯಾಕಪ್ಪ ಟಾಪ್
ಯೋಸೇಫನಿಂದ ಕೆಳಗಡೆ ತನಕ ಇನ್ನು 11 ಜನ ಇದ್ದಾರೆ, 11 ಗೋತ್ರಗಳಿದ್ದಾವೆ, 11 ಕುಲಗಳಿದ್ದಾವೆ. ಯಾಕೆ ಕೊನೆಯದಾಗಿರುವಂತ ಆ ಬೆನ್ಯಾಮಿನ್ ಕುಲದವನಾಗಿರುವಂತ ಸೌಲನನ್ನ ನೀನು ಆರಿಸಿ ತೆಗೆದುಕೊಂಡೆ ಎಂಬುದಾಗಿ ಹೇಳುವುದಾದ್ರೆ, ಮೋಸೆ ಒಂದು ಕಡೆ ಹೇಳುತ್ತಾನೆ, ಬೆನ್ಯಾಮೀನನು ಯೆಹೋವನಿಗೆ ಬಹುಪ್ರಿಯನು. ಹಲ್ಲೆಲೂಯಾ. ಬೆನ್ಯಾಮೀನನು ಅನಾಥನ್ರಿ. ಅವನು ಹುಟ್ಟಿದಾಗ್ಲೇ ಹೆತ್ತ ತಾಯಿನ ಕಳ್ಕೊಂಡಂತ ಅನಾಥ. ಇವತ್ತು ನೀನು ಒಬ್ಬಂಟಿಯಾಗಿರ್ಬೋದು, ಅನಾಥಿಯಾಗಿರ್ಬೋದು, ಅಥವಾ ನಿನ್ನ ಮನೆಯಲ್ಲಿ ಪ್ರಾರ್ಥಿಸುವಂತ, ಪ್ರಾರ್ಥನೆ ಮಾಡುವಂತ ನಿನ್ನ ತಂದೆ ತಾಯಿಗಳನ್ನು ಕಳ್ಕೊಂಡಿರುವಂತ ವ್ಯಕ್ತಿಗಳಾಗಿರ್ಬೋದು. ನಿನಗೆ ಪ್ರೀತಿ ಮಾಡಿದಷ್ಟು ಬೇರೆಯವರನ್ನ ದೇವರು ಪ್ರೀತಿ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಪ್ರೀತಿ ಮಾಡಲ್ಲ. ಯೆಹೋವನಿಗೆ ಬಹುಪ್ರಿಯನು ಎಂಬುದಾಗಿ ಮೋಸೆ ಹೇಳ್ತಾನೆ. ಸ್ವಾಮಿ, ಯಾಕೆ ಆ ಬೆನ್ಯಾಮೀನನ್ನೇ ನೀನು ಆರಿಸಿ ತೆಗೆದುಕೊಂಡೆ ಎಂಬುದಾಗಿ ಕೇಳುವುದಾದ್ರೆ, ಹೌದು, ನಾನು ಅವನನ್ನೇ ಆರಿಸಿ ತೆಗೆದುಕೊಂಡದ ಕಾರಣ ಏನ್ ಗೊತ್ತಾ? ಯೋಸೇಫನ ಕಣ್ಣೀರಿನ ಪ್ರಾರ್ಥನೆ ನನ್ನ ಕಣ್ಣೆದುರಿನಲ್ಲಿ ಯಾವಾಗಲೂ ಇರುವಂತದ್ದಾಗಿದೆ. ಕರಗಳನ್ನ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವ್ರು ಆಗೋಣ, ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಯಾರ ಕಣ್ಣೀರಿನ ಪ್ರಾರ್ಥನೆ? ಅಯ್ಯೋ, ಯೋಸೇಫ ಆಗಿ ಸತ್ ಬಹಳ ದಿನ ಆಯ್ತಲ್ಲಯ್ಯ ದೇವಾ, ಸೌಲನ ಕಾಲ ಈಗ ಬಂದಿದೆ, ಸೌಲನ ನೀನು ಆಡಿಸಿಕೊಂಡು ಇವು ನೋಡಿದ್ರೆ ಕತ್ತೆಯನ್ನು ಕಾಯುವುದಕ್ಕಾಗಿ, ಕತ್ತೆ ಕಳೆದಿರುವಂತ ಕತ್ತೆಯನ್ನು ಹುಡುಕೋದಕ್ಕಾಗಿ ಬಂದವನು. ಇಲ್ಲ ಇಲ್ಲ, ಯೋಸೇಫನ ಕಣ್ಣೀರಿನ ಆ ಕಣ್ಣೀರು ನನ್ನನ್ನು ಇವತ್ತೂ ಕಾಡ್ತಾ ಇದೆ. ಅಪ್ಪ, ನನ್ನ ತಮ್ಮನಾಗಿರುವಂತ ಬೆನ್ಯಾಮೀನನ್ನ ನೀನು ಆಶೀರ್ವಾದ ಮಾಡಪ್ಪ, ನೀನು ಆಶೀರ್ವಾದ ಮಾಡಪ್ಪ. ಪ್ರೀತಿಯುಳ್ಳ ದೇವಶಂದ್ರೆ, ಯೇಸುವಿನ ನಾಮದಲ್ಲಿ ನಾನು ಪದೇ ಪದೇ ಹೇಳುತ್ತೇನೆ, ಪ್ರಾರ್ಥಿಸುವಂತ ವ್ಯಕ್ತಿ ಸತ್ತು ಹೋಗ್ಬೋದು, ಆದರೆ ಪ್ರಾರ್ಥನೆ ಮಾತ್ರ ಸಾಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 24 ತಾಸುಗಳ ಕಾಲ ಕರ್ತನ ಸನ್ನಿಧಾನದಲ್ಲಿ ಹಗಲು ರಾತ್ರಿ ವಿಮರ್ಶಿಸದೆ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಇವತ್ತು ದೇವರ ಸನ್ನಿಧಾನದಲ್ಲಿ ಬಂದಿರುವಂತ ನೀನು ಯಾವ ಪ್ರಾರ್ಥನೆಯನ್ನು ಮಾಡುತ್ತೀಯೋ ಆ ಪ್ರಾರ್ಥನೆಯಲ್ಲಿ ಯಥಾರ್ಥತೆ ಇರುವುದಾದರೆ, ಆ ಪ್ರಾರ್ಥನೆಯಲ್ಲಿ ಕಣ್ಣೀರುವುದಾದರೆ, ಆ ಪ್ರಾರ್ಥನೆಯಲ್ಲಿ ದೇಶದ ರಕ್ಷಣೆ ಇರುವುದಾದರೆ, ನಶಿಸಿ ಹೋಗ್ತಿರುವಂತ ಆತ್ಮಗಳ ವಿಷಯದಲ್ಲಿ ನೀನು ದಾಹದಿಂದ ಕಣ್ಣೀರಿಟ್ಟು ಹೋರಾಟ ಮಾಡಿ ನೀನು ಪ್ರಾರ್ಥನೆ ಮಾಡುವುದಾದರೆ, ಒಂದು ವೇಳೆ ನೀರು ಇಲ್ಲದೆ ಇರಬಹುದು, ಆದರೆ ನಿನ್ನ ಪ್ರಾರ್ಥನೆಗಳಿಗೆ ಪ್ರತ್ಯುತ್ತರವನ್ನು ನಿನ್ನ ಸಂತತಿಯನ್ನು ನೋಡುವ ಹಾಗೆ ದೇವರು ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ಪ್ರಾರ್ಥನೆಗಿರುವಂತಹ ಒಂದು ದೊಡ್ಡ ಸಾಮರ್ಥ್ಯ. ದೇವನಾಗಿ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಜನ, ನನಗೆ ಗೊತ್ತಿರುವ ಹಾಗೆ ಅನಾಥೆ ಎಸ್ತರಳು ಗೋಷ್ ದೇಶ ಮೊದಲುಗೊಂಡು 127 ಸಂಸ್ಥಾನದಲ್ಲಿ, ಅದರಲ್ಲಿ ಇಂಡಿಯಾ ಇದೆ, ಹಿಂದೂಸ್ತಾನ ಇದೆ. ಹಿಂದೂಸ್ತಾನ ಮೊದಲುಗೊಂಡು 127 ಸಂಸ್ಥಾನವನ್ನು ಆಳಿದಂತ ಎಸ್ತಳಿದಾಳಲ್ಲ, ಅವಳ ಅನಾಥೆ. ಅವ್ರ ಚಿಕ್ಕಪ್ಪ ಇದ್ದಾನಲ್ಲ ಮೊರ್ದೆಕೈ, ಇವರಿಬ್ರು ಯಾವ ಕುಲದವ್ರು ಗೊತ್ತಾ? ಬೆನ್ಯಾಮಿನ್ ಕುಲದವರೇ. ಹಲ್ಲೆಲೂಯಾ. ಸೌಲನಿಗೆ ಅದು ನಿಂತು ಹೋಗ್ಲಿಲ್ಲ. ಬೆನ್ಯಾಮಿನ್ ಕುಲದವರಾಗಿರುವಂತ ಎಸ್ತರ್ ಮತ್ತು ಮೊರ್ದೆಕೈ ನಮ್ಮ ದೇಶವನ್ನು ಆಳಿದವರ್ರಿ. ಅವರು ಇಂಡಿಯಾ ಅಂತ ಬರೆಯಲ್ಪಟ್ಟಿದೆ, ಹಿಂದೂಸ್ತಾನ್ ಮೊದಲುಗೊಂಡು ಅಂತ. ಅವಳು ರಾಣಿಯಾಗಿ ಇಂಡಿಯಾವನ್ನು ಪರಿಪಾಲನೆ ಮಾಡಿದಳು, ಮಂತ್ರಿಯಾಗಿ ಮೊರ್ದೆಕೈ ಪರಿಪಾಲನೆ ಮಾಡಿದಳು. ನೋಡಿ, ದೇವರು ಎಷ್ಟು ಒಂದು ಪ್ರಾರ್ಥನೆ ಅವರ ಸಂತತಿಯನ್ನು ಹೇಗೆ ಹಿಡಿಯುತ್ತದೆ ಎಂಬುದಾಗಿ, ಹೇಗೆ ನಡೆಸುತ್ತದೆ ಎಂಬುದಾಗಿ. ಒಂದು ಕಣ್ಣೀರಿನ ಬೊಟ್ಟು ಅದಕ್ಕೆ ಬೆಲೆ ಎಷ್ಟಿದೆ ಗೊತ್ತಾ? ಒಂದು ಕಣ್ಣೀರಿನ ಪ್ರಾರ್ಥನೆ ಅದಕ್ಕೆ ಎಷ್ಟು ಕೋಟಿ ಕೊಟ್ಟರು ಸಾಲದು. ಆ ಪ್ರಾರ್ಥನೆ ಒಬ್ಬ ಅನಾಥೆಯನ್ನ 127 ಸಂಸ್ಥಾನಕ್ಕೆ ರಾಣಿಯಾಗಿ ಮಾಡ್ತದೆ. ನಾವು ಇವತ್ತು ಕುತ್ಕೊಂಡಿರುವಂತ ಈ ಹಿಂದೂಸ್ತಾನವನ್ನು ಸಹ ಒಬ್ಬ ಅನಾಥೆ ಆಳ್ತಾಳೆ. ಒಂದು ದಿನ ಆಳಿದಾಳೆ, ಪ್ರಧಾನಮಂತ್ರಿಯಾಗಿ ತನ್ನ ಕಾರ್ಯವನ್ನು ನಡೆಸಿದಾಳೆ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಆ ಯೋಸೇಫನ ಪ್ರಾರ್ಥನೆ ಸತ್ತು ಎಷ್ಟೋ ವರ್ಷಗಳಾಯಿತು. ಕ್ರಿಸ್ತ ಪೂರ್ವ ಸ್ತೋತ್ರ 5ನೇ 6ನೇ ಇಸ್ವಿನಲ್ಲಿ ಇದ್ದಾನೆ ಏನೋ ಗೊತ್ತಿಲ್ಲ ಅವನ ಅಷ್ಟೇ.
ಅವನು ಸತ್ತ ನಂತರ ಸದಾ ಇತಿಹಾಸ ಮತ್ತೆ ಮರಕಳಿಸ್ತಾ ಇದೆ. ಇಷ್ಟಕ್ಕೆ ನಿಂತುಕೊಳ್ಳಲಿಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಂತ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಂತಹ ವೇಳೆಯಲ್ಲಿ ನಾಲ್ಕು ಸ್ತೋತ್ರವಾಗಲಿ, ಯಾವನು ಕ್ರೈಸ್ತ ವಿರೋಧಿಯಾಗಿ ಸಭೆಗಳನ್ನ ಹಿಂಸಿಸ್ತಾ ಇದ್ದನೋ, ಯಾವ ವ್ಯಕ್ತಿ ರೋಮ್ ರಾಜ್ಯದ ಅಧಿಕಾರವನ್ನ ಹಕ್ಕನ್ನ ಪಡೆದುಕೊಂಡು ಸಭೆಯ ಹಿಂಸಕನಾಗಿ ಮಾರ್ಪಟ್ಟಿದ್ದನೋ ಆ ಸೌಲ ಇದಾನಲ್ಲ, ಆ ಸೌಲ ದಮಸ್ಕದಲ್ಲಿ ಯೇಸು ಸ್ವಾಮಿ ಅವನನ್ನು ಸ್ಪರ್ಶಿಸಿದ ನಂತರ ಪೌಲನಾಗಿ ಮಾರ್ಪಡ್ತಾನೆ. ಆ ಪೌಲನ ಜೀವನ ಚರಿತ್ರೆ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಆ ಪೌಲನು ಯಾವ ಕುಲದವನು ಗೊತ್ತಾ? ಇದೇ ಬೆನ್ಯಾಮಿನ್ ಕುಲದವನು. ಹಲ್ಲೆಲೂಯಾ. ಚರಿತ್ರೆಗಳನ್ನ ಬರೆದನು, ಇತಿಹಾಸಗಳನ್ನ ಸೃಷ್ಟಿ ಮಾಡಿದನು. ಆತನ ಹಾಗೆ ಸೇವೆ ಶುಭವಾರ್ತೆ ಮಾಡಿದ ವ್ಯಕ್ತಿ ಇತಿಹಾಸದಲ್ಲಿ ಯಾರು ಇಲ್ಲ. ಯಾರು ಮಾಡೋಕ್ಕೂ ಆಗ್ಲಿಲ್ಲ, ಮುಂದೆ ಮಾಡೋರು ಇನ್ನೂ ಹುಟ್ಟಲೇ ಇಲ್ಲ. ನಾಲ್ಕು ಸ್ತೋತ್ರವಾಗಲಿ. ಆ ಬೆನ್ಯಾಮಿನ್ ಕುಲದವನಾಗಿರುವಂತ ಪೌಲನನ್ನ ದೇವರು ಕೊನೆ ಕಾಲದಲ್ಲಿ ಉಪಯೋಗ ಮಾಡಿದಂತ ರೀತಿ, ಆತನ ಹಾಗೆ ಪ್ರವಾದಿ, ಆತನ ಹಾಗೆ ಅಪೊಸ್ತಲ, ಆತನ ಹಾಗೆ ಸೇವೆ ಮಾಡಿದಂತ ವ್ಯಕ್ತಿ ಬೈಬಲ್ನಲ್ಲಿ ಇಲ್ಲವೇ ಇಲ್ಲ. ನಾಲ್ಕು ಸ್ತೋತ್ರವಾಗಲಿ. ಕರ್ತನ ಸಮ್ಮುಖದಲ್ಲಿ ಎಚ್ಚರವಾಗಿ ಯಾರ್ಯಾರು ಗಮನಿಸ್ತಾ ಇದ್ದೀರೋ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಇವತ್ತು ನಿನ್ನ ಕುಟುಂಬದಲ್ಲಿ ಅಥವಾ ನಿನ್ನ ಮಕ್ಕಳಲ್ಲಿ ಅಥವಾ ನಿಮ್ಮ ಸಭೆಗಳಲ್ಲಿ ದೇವರೇ ಕರ್ತನೆ ಸ್ವಾಮಿ, ಯಾರು ಅನಾಥರಿದ್ದಾರೋ, ದಿಕ್ಕಿಲ್ಲದವರಿದ್ದಾರೋ, ಯಾರು ಕಣ್ಣೀರಿಡ್ತಾ ಇದ್ದಾರೋ, ಯಾರು ಒಬ್ಬಂಟಿಗರಾಗಿದ್ದಾರೋ ಅವರನ್ನ ನೋಡಿ ಕೀಳಾದ ಭಾವನೆ ನಿಮ್ಮ ಒಳಗಡೆ ಬರಬಾರದು. ಒಳಗೊಂದು ಹೊರಗೊಂಡು ಮಾಡುವಂತ ವ್ಯಕ್ತಿಗಳ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಯಾರು ಪ್ರಾರ್ಥನೆ ದೇವರು ಕೇಳ್ತಾರೆ ಗೊತ್ತಾ? ಮನ ಮರಗಿ ಅಂತರಾಳದಿಂದ ದೇವರೇ ಇವರನ್ನ ಆಶೀರ್ವಾದ ಮಾಡುವಂತ ಜನರು ನೋಡುವ ಹಾಗೆ ಅಳೋರಕ್ಕೆ ಅಲ್ಲ, ದೇವರು ನೋಡುವ ಹಾಗೆ ನಾವೊಂದು ಸ್ಥಳವನ್ನು ನೇಮಕ ಮಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಒಬ್ಬಟ್ಟಿಗರಾಗಿ ನಾವು ಹತ್ತು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಆತ್ಮೀಯ ದೇವಶಂಕರೇ ಅಂತ ಅನಾಥರಿಗೂ ದಿಕ್ಕಿಲ್ಲದವರಿಗೂ ವಿಧವೆಯರಿಗೂ ದೇವರು ಬಲ ಕೊಡುವಾಗ, ನಾಲ್ಕು ಸ್ತೋತ್ರ, ಇತಿಹಾಸದ ಪುಟಗಳಲ್ಲಿ ನಿಮ್ಮ ಸಂತತಿಯ ಹೆಸರುಗಳನ್ನ ದೇವರು ಪ್ರಕಟಿಸಲಿಕ್ಕಿದ್ದಾನೆ, ಉನ್ನತವಾಗಿ ಮಾನಿಸಲಿಕ್ಕಿದ್ದಾನೆ, ಗೌರವಿಸಲಿಕ್ಕಿದ್ದಾನೆ. ನಿನ್ನ ಕಣ್ಣೀರಿಗೆ ಏನಿದೆ? ಬಹು ಬೆಲೆ ಇದೆ. ಹಲ್ಲೆಲೂಯಾ. ನಿನ್ನ ಕಣ್ಣೀರಿಗೆ ಏನಿದೆ? ಬಹು ಬೆಲೆ ಇದೆ. ಕಣ್ಣೀರನ್ನು ವೇಸ್ಟ್ ಮಾಡ್ಕೊಳ್ಬೇಡ್ರಿ, ಯಾರ್ಯಾರ ಮುಂದೆ ಅಳಕ್ ಹೋಗ್ಬೇಡ್ರಿ. ಕಣ್ಣೀರಿಡುವುದಾದ್ರೆ ದೇವರ ಮುಂದೆ ಹೇಳ್ರಿ, ಹೌದು ದೇವ, ಈ ರಾತ್ರಿ ವೇಳೆಯಲ್ಲಿ ಕುಟುಂಬವಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಸಮ್ಮುಖದಲ್ಲಿ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಊಟಗಳಿಗಾಗಿ ಪ್ರಾರ್ಥನೆ ಮಾಡಿದಂತ ನಿನ್ನ ಮಕ್ಕಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅಪ್ಪ ದೇವರೇ, ಇದುವರೆಗೆ ಕಾದು ದೇವರ ಯಥಾರ್ಥತೆಯಿಂದ ನಿನ್ನ ಸನ್ನಿಧಾನದಲ್ಲಿ ಕೂತುಕೊಂಡಿರುವಂತ ಒಬ್ಬೊಬ್ಬರನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ದೈವ ಸಾನ್ನಿಧ್ಯಾನದಲ್ಲಿ ನೀನು ಮರೆಮಾಚಿಕೋ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಕಲ್ವಾರಿ ರಕ್ತದಲ್ಲಿ ಕರ್ತನೆ ಇವರನ್ನ ಮುದ್ರಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇನ್ನು ಹೆಚ್ಚಾದ ನಂಬಿಗಸ್ಥರಾಗಿ ಜೀವಿಸುವ ಹಾಗೆ ದೇವ ಕರ್ತನೆ, ತಮ್ಮ ದುಃಖವನ್ನ, ತಮ್ಮ ಗೋಳಾಟ, ತಮ್ಮ ಕಣ್ಣೀರು, ತಮ್ಮ ಕುಟುಂಬದಲ್ಲಿ ನಡೆಯುವಂತಹ ಘಟನೆಗಳನ್ನು ಮನುಷ್ಯರ ಮುಂದೋ, ಅಕ್ಕ ತಂಗಿರೋ, ಅಣ್ಣ ತಮ್ಮದಿರೋ, ದೇವರ ಸ್ನೇಹಿತರೋ, ಸಭೆಯವರು, ದೇವರ ಕರ್ತನೆ ಯಾರು ಮುಂದೆ ಹೇಳದೆ ಆ ಯೋಸೇಫನ ರೀತಿಯಲ್ಲಿ ತಮ್ಮ ದುಃಖವನ್ನು ನಿನ್ನ ಕಡೆಗೆ ದೇವರೇ ನಿನಗೆ ನೇಮಕವಾದಂತ ಒಂದು ಸ್ಥಳದಲ್ಲಿ ಕರ್ತನೆ ಅವರು ಕೂತು ಕಣ್ಣೀರಿನಿಂದ ನಿನಗೆ ಬೇಡುವಾಗ, ಸ್ವಾಮಿ ಯೋಸೇಫನ ಪ್ರಾರ್ಥನೆ ಕೇಳಿ ಬೆನ್ಯಾಮೀನನ್ನ ತಲೆಮಾರುಗಳವರೆಗೆ ಆಶೀರ್ವಾದ ಮಾಡಿದ ದೇವ, ಯೇಸುವಿನ ನಾಮದಲ್ಲಿ ಈ ಮಕ್ಕಳಿಗೆ ಕರ್ತನೆಯ ಕಣ್ಣೀರಿನ ಪ್ರಾರ್ಥನೆ ಬೆಲೆ ಎಂಥದ್ದು ಎಂಬುದಾಗಿ ಇವತ್ತು ನಮಗೆ ಕರ್ತನೆ ಸ್ವಾಮಿ ನೀನು ಪ್ರಕಟ ಮಾಡಿದಕ್ಕಾಗಿ ಸ್ತೋತ್ರ. ದೇವ ಕರ್ತನೆ ನಮ್ಮನ್ನ ಮಾತನಾಡಿ ನಮ್ಮನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಾವು ನಿನ್ನ ಪಾದವನ್ನೇ ಕರ್ತನೆ, ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ನಮ್ಮ ಅಂತರಾಳದಲ್ಲಿ ಇರುವಂತಹ ವೇದನೆ ನಿನ್ನ ಪಾದದಲ್ಲಿ ಸುರಿಸ್ತೇವೆ ರಾಜ. ನಮ್ಮನ್ನ ಬಲಪಡಿಸಪ್ಪ ದೇವರೇ ಕರ್ತನೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ದೇವರೇ ಕರ್ತನೆ ಯಾರು ದೇವರೇ ಕರ್ತನೆ ಸ್ವಾಮಿ ಈ ರೀತಿಯಾದಂತಹ ಕರ್ತನೆ ಕುಟುಂಬದಲ್ಲಿ ದೇವರ ಸಮಸ್ಯೆಗಳಿಂದ, ವೇದನೆಗಳಿಂದ, ದುಃಖದಿಂದ ಒಬ್ಬಟ್ಟಿಗರಾಗಿ, ವಿಧವೆಯರಾಗಿ, ಅನಾಥರಾಗಿ, ದಿಕ್ಕಿಲ್ಲದವರಾಗಿ ಕರ್ತನೆ ಇದ್ದಾರೋ ಅವರಿಗಾಗಿ ನಾವು ಇವತ್ತು ನೆನಪು ಮಾಡಿಕೊಳ್ಳುತ್ತೇವೆ. ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು, ಆ ಮಕ್ಕಳನ್ನ ಬಲಪಡಿಸುತ್ತ ನಾವು
ದೇವರೇ ಕರ್ತನೆ, ಈ ದಿನದ ಎಲ್ಲ ಪ್ರಯಾಣಗಳಲ್ಲಿ ಜೊತೆಗಾರನಾಗಿರೋ ರಾಜ, ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಮತ್ತೆ ಉದಯ ಕಾಲದಲ್ಲಿ 5 ಗಂಟೆಗೆ ದೇವರೇ ಕರ್ತನೆ ನಾವು ಎದ್ದು ಪ್ರಾರ್ಥಿಸುವಂತೆ ಕೃಪೆ ಮಾಡು. 24 ತಾಸುಗಳ ಈ ಪ್ರಾರ್ಥನೆ ಆಶೀರ್ವಾದ ಮಾಡು. ನಿರಂತರವಾಗಿ ನಿನ್ನೊಟ್ಟಿಗೆ ನಾವು ಜೀವಿಸುವಂತೆ ಕೃಪೆ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ಲೀಸ್ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ದಯಮಾಡಿ ನನಗೆ ವಾಟ್ಸಾಪಲ್ಲಿ ಕಳಿಸಿ. ಪ್ರೇಯರ್ ಇರೋದ್ರಿಂದ ಕರ್ತನ ಸಮ್ಮುಖದಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜನ್ನು ಕಳಿಸಿದ್ರೆ ಖಂಡಿತವಾಗಿ ನಾನು ತಪ್ಪದೆ ಪ್ರಾರ್ಥನೆ ಮಾಡ್ತೇನೆ. ನೀವು ಖಂಡಿತವಾಗಿ ಬರುವಂಥ ಮಂಗಳವಾರ ನೀವು ಸಾಕ್ಷಿಯನ್ನು ಹೇಳಬೇಕು. ದೇವರು ಒಳ್ಳೆಯವನಾಗಿದ್ದಾನೆ. ಅವತ್ತು ಕೂಟ ಇರುವಂಥದ್ದಾಗಿದೆ, ಆದರೂ ಸದಾ ಝೂಮ್ ಮೀಟಿಂಗ್ ಇರ್ತದೆ. ಪ್ರೀತಿಯುಳ್ಳ ದೇವಜನರೇ, ನೀವೆಲ್ಲರೂ ಸದಾ ದೇವರ ದಯೆ ಮತ್ತು ಆತನ ಕೃಪೆಯಿಂದ ಈ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆಯೊಟ್ಟಿಗೆ ನಿದ್ರೆಗೆ ಹೋಗ್ರಿ. ಉದಯ ಕಾಲದ 5 ಗಂಟೆಗೆ ಎದ್ದು ಮತ್ತೆ ನಾವು ಪ್ರಾರ್ಥನೆ ಪ್ರಾರಂಭ ಮಾಡಿಕೊಳ್ಳೋಣ. ಥ್ಯಾಂಕ್ ಯು. God bless you all.